ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮಿಳ್ನಾಡಿಗೆ ಗೊತ್ತಾಗಿರುತ್ತೆ. ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಯೂಟ್ಯೂಬ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಕೆಲವೊಂದು ವಾಟ್ಸಪ್ ಚಾನಲ್ಸ್ಗಳಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್, ಸೊ ಯಾವುದೇ ಒಂದು ಎಜುಕೇಷನ್ ಚಾನಲ್ನ ಓಪನ್ ಮಾಡಿದ್ರು ಕೂಡ HSTR ಬಗ್ಗೆ ಒಂದೇ ಚರ್ಚೆ ನಡೀತಾ ಇರುತ್ತೆ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಸೇಮ್ ರಿಪೀಟೆಡ್ ಕಾಮೆಂಟ್ಸ್ಗಳಿರುತ್ತೆ. ಸರ್, ಎಷ್ಟು ಪೋಸ್ಟ್ ಕರಿಬಹುದು, ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಪೋಸ್ಟ್ಗಳ ಸಂಖ್ಯೆ ಎಷ್ಟಿದೆ, 2,000 ಕರಿಬೋದಾ, 5,000 ಕರಿಬೋದಾ, 6,000 ಕರಿಬೋದಾ ಅಂತ. ಸೊ ಲೆಟ್ ಮೀ ಬಿ ವೆರಿ ಆನೆಸ್ಟ್ ವಿತ್ ಯು. ಈ ಪೋಸ್ಟ್ ಕೌಂಟ್ಸ್ ಮತ್ತು ನೋಟಿಫಿಕೇಷನ್ ಡೇಟ್ನ ಬೆನ್ನಹತ್ತಿ ಬಹಳಷ್ಟು ಜನ ಆಸ್ಪಿರೆಂಟ್ಸ್, ಕ್ಯಾಂಡಿಡೇಟ್ಸ್ ತಲೆ ಕೆಡಿಸ್ಕೊಂಡು ಅವರ ಒಂದು ಅಮೂಲ್ಯವಾಗಿರುವಂತಹ ಸ್ಟಡಿ ಟೈಮ್ನ, ಸ್ಟಡಿ ಅವರ್ಸ್ನ ಕಂಪ್ಲೀಟಾಗಿ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ನಂಬರ್ ಗೇಮ್ನ ಭ್ರಮೆಯಿಂದ ಹೊರಗಡೆ ಬಂದು HSTR 2026 ಎಕ್ಸಾಮನ್ನು ಫಸ್ಟ್ ಅಟೆಂಪ್ಟ್ನಲ್ಲೇ ಕ್ಲಿಯರ್ ಮಾಡೋದಕ್ಕೆ ಯಾವ ತರಹದ ಒಂದು ಎಕ್ಸಾಮ್ ಸ್ಟ್ರಾಟರ್ಜಿ ಬೇಕು, ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ವಿಷಯಗಳ ಅಭ್ಯರ್ಥಿಗಳು ಲೈಕ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕನ್ನಡ, ಇಂಗ್ಲೀಷ್ ಯಾವ ರೀತಿ ಹೇಗೆ ಓದಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ, ವಾಚ್ ಟಿಲ್ ದಿ ಎಂಡ್. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ಮೊದಲನೇದಾಗಿ ಲೆಟ್ಸ್ ಅಡ್ರೆಸ್ ದ ಎಲಿಫೆಂಟ್ ಇನ್ ದ ರೂಮ್, ದ ನಂಬರ್ ಆಫ್ ಪೋಸ್ಟ್. ಅಂದರೆ ಬಹಳಷ್ಟು ಜನ ಯೋಚನೆ ಮಾಡ್ತಾರೆ, ಲೈಕ್ ಪೋಸ್ಟ್ ಜಾಸ್ತಿ ಬಂದರೆ ನಾನು ಓದ್ತೀನಿ, ಕಡಿಮೆ ಬಂದರೆ ಕಾಂಪಿಟೇಷನ್ ಹೆವಿ ಇರುತ್ತೆ, ನನ್ನ ಕೈಲಾಗಲ್ಲ ಅಂತ. ಸೊ ಚೇಂಜ್ ದಿಸ್ ಮೈಂಡ್ಸೆಟ್ ರೈಟ್ ನಾವು. ಈ ರೀತಿ ಮೈಂಡ್ಸೆಟ್ಟಿಂದ ನೀವು ಕಂಪ್ಲೀಟಾಗಿ ಹೊರಗಡೆ ಬರಬೇಕು. ಸರ್ಕಾರ 5,000 ಹುದ್ದೆಗಳನ್ನೇ ಕರೀಲಿ ಅಥವಾ 2,000ನೇ ಕರೀಲಿ, ಯು ಜಸ್ಟ್ ನೀಡ್ 1 ಸಿಂಗಲ್ ಸೀಟ್, ರೈಟ್? ನಿಮಗೆ ಬೇಕಾಗಿರೋದು ಕೇವಲ 1 ಹುದ್ದೆ ಮಾತ್ರ. ಯಾರು ದಿನಪೂರ್ತಿ ಫೋನ್ನಲ್ಲಿ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅಂತ ಕಾಮೆಂಟ್ ಮಾಡ್ತಾ ಇರ್ತಾರೋ, ಅಥವಾ ಯಾರಾದರೂ ಏನಾದರೂ ಒಂದು ಹಿಂಟ್ ಕೊಟ್ಟಾಗ ಅದಕ್ಕೆ ಬಂದು ಅನ್ವಾಂಟೆಡ್ ಆಗಿ ಏನೋ ಮೆಸೇಜಸ್ ಆಗಿರ್ಬೋದು ಅಥವಾ ಕಾಮೆಂಟ್ಸ್ಗಳನ್ನ ಮಾಡ್ತಿರ್ತಾರೋ, ಅವರು ಜಸ್ಟ್ ಆಸ್ಪಿರೆನ್ಸ್ ಆಗಿ ಉಳಿದು ಹೋಗ್ತಾರೆ ಕೊನೆ ತನಕ. ಆದರೆ ಯಾರು ನೀಟಾಗಿ ಕುತ್ಕೊಂಡು ಈಗ ಯಾರೇ ಒಬ್ಬರು ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ ಅಂತಂದಾಗ ಅದನ್ನು ನೋಡ್ಬಿಟ್ಟು ಸೈಲೆಂಟಾಗಿ ಸದ್ದಿಲ್ಲದೆ ಸಿಲೆಬಸ್ ಕಾಪಿ ಇಟ್ಕೊಂಡು ಓದ್ತಾ ಇರ್ತಾರೋ, ಅವರು ಆ ಒಂದು ಸೀಟನ್ನು ಆರಾಮಾಗಿ ಗಿಟ್ಟಿಸ್ಕೊಳ್ತಾರೆ. ಸೊ ರಿಮೆಂಬರ್, ಸಕ್ಸಸ್ ಲವ್ಸ್ ಪ್ರಿಪ್ರೇಷನ್, ನಾಟ್ ಅತ್ಯಾತುರ. ಹಾಗಾಗಿ ಪೋಸ್ಟ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಇವತ್ತೇ ಸ್ಟಾಪ್ ಮಾಡಿ. ಫೋಕಸ್ ಆನ್ ವಾಟ್ ಈಸ್ ಇನ್ ಯುವರ್ ಕಂಟ್ರೋಲ್ ಆ್ಯಂಡ್ ದ್ಯಾಟ್ ಈಸ್ ಯುವರ್ ಪ್ರಿಪ್ರೇಷನ್. ಆ್ಯಂಡ್ ಓದೋದಕ್ಕೆ ಮುಂಚೆ ಯುದ್ಧರಂಗದ ರೂಲ್ಸ್ ಗೊತ್ತಿರಬೇಕು. ಅಂದರೆ HSTR ಎಕ್ಸಾಮ್ ಪ್ಯಾಟರ್ನಲ್ಲಿ ನಮ್ಗೆ 2 ಪೇಪರ್ಸ್ ಇರುತ್ತೆ ಅಂತ. ಸೊ ಇನ್ನೂ ಕೂಡ ನಾವು ಪದೇ ಪದೇ ಅದ್ರ ಬಗ್ಗೆ ಹೇಳ್ತಾ ಇದ್ರು ಕೂಡ ಬಹಳಷ್ಟು ಆಸ್ಪಿರೆಂಟ್ಸ್ ಇನ್ನೂ ಕೂಡ ಗೊಂದಲದಲ್ಲೇ ಇದ್ದಾರೆ. ಲೈಕ್ HSTR ಅಂತ ಬಂದಾಗ PG ಬೇಕಾ ಅಥವಾ ಏನು TT ಬೇಕಾ ಅಂತ. ನಾನು ಇವಾಗ ಇದನ್ನು ಹೇಳಿರ್ತೀನಲ್ವಾ, ವಿಡಿಯೋ ಪೂರ್ತಿ ನೋಡಿರಲ್ಲ, ಮತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು PG ಬೇಕಾ ಅಥವಾ TT ಬೇಕಾ ಅಂತ ಕೇಳಿರ್ತೀರ. ಸೊ ಬಿ ಪೇಷನ್ಸ್, ಅಂದರೆ ಪೇಷನ್ಸಿಂದ ವಿಡಿಯೋನ ನೋಡಿ ನೀಟಾಗಿ. ನಿಮಗೆ ನಾರ್ಮಲಾಗಿ ವಿಡಿಯೋ ನೋಡೋಕ್ಕಾಗಲಿಲ್ಲ ಅಂತಂದರೆ ಅಲ್ಲಿ ಮೇಲ್ಗಡೆ ಆಪ್ಷನ್ ಇರುತ್ತೆ 2x 3x ಅಂತ. ಸೊ ಸ್ಪೀಡಾಗಿನೂ ಕೂಡ 5 ನಿಮಿಷ ಇರೋ ವಿಡಿಯೋನ 3 ನಿಮಿಷದಲ್ಲಿ ಕೂಡ ನೀವು ನೋಡ್ಬೋದು. ಓಕೆ, ಸೊ HSTR ಅಂತ ಬಂದಾಗ ನಮಗೆ 2 ಪೇಪರ್ಸ್ ಇರುತ್ತೆ, ರೈಟ್? ಪೇಪರ್ 1 ಆ್ಯಂಡ್ ಪೇಪರ್ 2. ಸೊ ಪೇಪರ್ 1 100 ಮಾರ್ಕ್ಸಿಗಿರುತ್ತೆ, ಅದು ಜನರಲ್ ಪೇಪರ್ ಆಗಿರುತ್ತೆ. ಇಟ್ ಇನ್ಕ್ಲೂಡ್ಸ್ ಜನರಲ್ ನಾಲೆಡ್ಜ್, ಕಂಪ್ಯೂಟರ್ ಲಿಟ್ರಸಿ, ಜನರಲ್ ಇಂಗ್ಲೀಷ್, ಜನರಲ್ ಕನ್ನಡ, ಸೊ ಆ್ಯಂಡ್ ಎಜುಕೇಷನಲ್ ಸೈಕಾಲಜಿ. ಪೇಪರ್ 2 ಬಂದುಬಿಟ್ಟು ಸಬ್ಜೆಕ್ಟ್ ಸ್ಪೆಸಿಫಿಕ್, ಅಂದರೆ ನಿಮ್ಮ ಒಂದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ಸೋಷಿಯಲ್ ಸೈನ್ಸ್ ಅವರು ಸೋಷಿಯಲ್ ಸೈನ್ಸ್ ಇರುತ್ತೆ, ಮ್ಯಾಥ್ಸ್ ಇರುತ್ತೆ, ಹಾಗೆಯೇ ಬೇರೆ ಬೇರೆ ಸಬ್ಜೆಕ್ಟ್ ನಿಮ್ದು ಏನಿದೆ ಅದು ಇರುತ್ತೆ, ಅದು ಕೂಡ 100 ಮಾರ್ಕ್ಸಿಗೆ. ಸೊ ನೀವು ಇಲ್ಲಿ ಏನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ 90:10 ರೂಲ್ ಇರುತ್ತೆ. ಅಂದರೆ ಇಷ್ಟು ದಿನ ಹೇಗಿತ್ತು 70:30 ಅಂತ ಇತ್ತಲ್ವಾ? ಸೊ ನಿಮ್ಮ ಸೆಲೆಕ್ಷನ್ ಲಿಸ್ಟ್ ತಯಾರಿಸುವಾಗ ಸ್ಪರ್ಧಾತ್ಮಕ ಪರೀಕ್ಷೆಯ ಅಂಕಗಳಿಗೆ 90% ವೆಯ್ಟೇಜ್ ಇರುತ್ತೆ. ಆ್ಯಂಡ್ ನಿಮ್ಮ ಅಕಾಡೆಮಿಕ್ ಡಿಗ್ರಿ ಪ್ಲಸ್ BEd ಮಾರ್ಕ್ಸ್ಗೆ ಕೇವಲ 10% ಇರುತ್ತೆ. ಅಂದರೆ ಡಿಗ್ರಿ ಬಂದು 8% ಇರುತ್ತೆ, BEd ಬಂದು ಜಸ್ಟ್ 2% ಇರುತ್ತೆ. ಸೊ ಹಾಗಾಗಿ 90% ಕಂಪ್ಲೀಟಾಗಿ CET ಮೇಲೇ ನಿಂತಿರೋದ್ರಿಂದ ಎಲ್ಲ ನಿಮ್ಮ ಕೈಯಲ್ಲೇ ಇದೆ, ಆಯಿತಾ? ಸೊ ಇದರ ಅರ್ಥ ಏನಪ್ಪ ಅಂತಂದರೆ ಯುವರ್ ಪಾಸ್ಟ್ ಡಸಂಟ್ ಮ್ಯಾಟರ್. ನಿಮ್ಮ ಡಿಗ್ರಿನಲ್ಲಿ ಕಡಿಮೆ ಪರ್ಸೆಂಟೇಜ್ ಇದ್ರೂ ಕೂಡ ಚಿಂತೆ ಇಲ್ಲ. ಈ ಎಕ್ಸಾಮ್ನಲ್ಲಿ ನೀವು ಟಾಪರ್ ಆದರೆ ನಿಮ್ಮ ಕೈಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇರುತ್ತೆ. ಬಟ್ ನೆನಪಿರಲಿ, ದೇರ್ ಈಸ್ ನೋ ನೆಗೆಟಿವ್ ಮಾರ್ಕ್. ಓಕೆ, ಸೊ ಟೀಚರ್ಸ್ ಅಂದರೆ
ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ಯಾವುದೇ ಒಂದು ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ತನಕ ಇರಲಿಲ್ಲ. ಸೊ ಹಾಗಾಗಿ ಪ್ರತಿ ಪ್ರಶ್ನೆಯನ್ನು ಅಕ್ಯುರೇಟಾಗಿ ಅಟೆಂಡ್ ಮಾಡಬೇಕಾಗತ್ತೆ. ಓಕೆ, ಯಾರಿಗೆ ಗೊತ್ತು, ನೀವು ಕನ್ಫ್ಯೂಷನಲ್ಲಿ ಯಾವುದೋ ಒಂದಕ್ಕೆ ಹಾಕಿರ್ತೀರ, ಅದು ರೈಟ್ ಆಗ್ತಕ್ಕಂತಹ ಚಾನ್ಸಸ್ಸು ಇರುತ್ತೆ. ಹಾಗಾದರೆ ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡೋದು ಹೇಗೆ? ಸೊ ಫಾಲೋ ದೀಸ್ 5 ಗೋಲ್ಡನ್ ರೂಲ್ಸ್. ಫಸ್ಟ್ ಒನ್ ಬಂದು ಮಾಸ್ಟರ್ ದ ಸಿಲೆಬಸ್ ಕಾಪಿ. ಅಂದರೆ ಸಿಲೆಬಸ್ ಕಾಪಿನ ಪ್ರಿಂಟ್ ತೊಗೊಂಡು ನಿಮ್ಮ ಕಣ್ಣೆದುರುಗಡೆ ಇಟ್ಕೋಬೇಕು. ನೀವು ನಿಮ್ಮದು ಏನು ಸ್ಟಡಿ ರೂಮ್ ಅಂತ ಇರುತ್ತಲ್ವ, ಅಲ್ಲಿ ನೀವು ಆ ಸಿಲೆಬಸ್ನ ಇಟ್ಕೊಂಡು ನೀವು ಹೋಗ್ತಾ ಬರ್ತಾ ಆ ಸಿಲೆಬಸ್ನ ನೋಡಬೇಕು. ಸಿಲೆಬಸ್ನಲ್ಲಿ ಇರೋದು ಇಲ್ಲದೇ ಇರೋದನ್ನು ಓದಿ ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೋಬೇಡಿ. ಸ್ಟಿಕ್ ಟು ದ ಸಿಲೆಬಸ್. ಅಂದರೆ ಸಿಲೆಬಸ್ಗೆ ನೀವು ಸ್ಟಿಕ್ ಆನ್ ಆಗಬೇಕು. ಏನೇನು ಸಿಲೆಬಸ್ ಇದೆ, ನಾನು HSTR ಬಗ್ಗೆನೇ ಹೇಳ್ತಿಲ್ಲ, ನೀವು ಯಾವುದೇ ಒಂದು ಸರ್ಕಾರಿ ಉದ್ಯೋಗ ತೊಗೋಬೇಕು ಅಂತ ಇದ್ರೂ ಕೂಡ ಫಸ್ಟು ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು ಸಿಲೆಬಸ್ಸಿಂದ. ನಿಮಗೆ ಸಿಲೆಬಸ್ಸೇ ಗೊತ್ತಿಲ್ಲ ಎಕ್ಸಾಮ್ನ ಬಗ್ಗೆ ಅಂತಂದಾಗ ನೀವು ಏನಂತ ಓದ್ತೀರಾ ಅಲ್ವಾ? ಸೊ ಹಾಗಾಗಿ ಸಿಲೆಬಸ್ನ ನೀವು ಇಟ್ಕೋಬೇಕಾಗತ್ತೆ. ಆ್ಯಂಡ್ ಸೆಕೆಂಡ್, ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಆರ್ ಯುವರ್ ಬೈಬಲ್. ಅಂದರೆ ಯಾವುದೋ ಒಂದು ಮಾರ್ಕೆಟ್ನಲ್ಲಿ ಸಿಗೋ ಲೋಕಲ್ ಗೈಡ್ಸ್ಗಳನ್ನ ನಂಬ್ಕೊಂಡು ಕೂತ್ಕೋಬೇಡಿ. ಎಸ್ಪೆಷಲಿ ಸೋಷಲ್ ಸೈನ್ಸ್ ಆಸ್ಪಿರೆಂಟ್ಸ್ ಏನಿದ್ದೀರಾ, 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಸ್ಟೇಟ್ ಬೋರ್ಡ್ ಮತ್ತು NCERT ಪುಸ್ತಕಗಳನ್ನು ಲೈನ್ ಟು ಲೈನ್ ಓದಬೇಕು. ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್ ಬೇಸಿಕ್ಸ್ ಬೇಸಿಕ್ ಎಲ್ಲ ಇಲ್ಲೇ ಇರೋದು. ಓಕೆ, ಸೊ HSTR ಅಂತ ಬಂದಾಗ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಅಪ್ ಟು PG ತನಕನೂ ಕೂಡ ಕೇಳ್ತಾರೆ. ಹಾಗಾಗಿ ನೀವು ಅಟ್ಲೀಸ್ಟ್ ಫಸ್ಟ್ PUC ಸೆಕೆಂಡ್ PUC ಟೆಕ್ಸ್ಟ್ ಬುಕ್ಗಳನ್ನು ನೀವು ನೀಟಾಗಿ ಓದಿ ಮುಗಿಸ್ಬೇಕು. ಓಕೆ, ಸೊ ಫಸ್ಟ್ 6th ಇಂದ 10th ತನಕ ನಮಗೆ ಜಸ್ಟ್ 10 ಬುಕ್ಸ್ ಇರುತ್ತೆ, ಎಲ್ಲನೂ ಒಂದರಲ್ಲೇ ಇರುತ್ತೆ, ಸ್ವಲ್ಪ ಕೊಟ್ಟಿರ್ತಾರೆ. ಬಟ್ ಸೆಕೆಂಡ್ PUC ಫಸ್ಟ್ PUC ಅಂತಂದಾಗ ಹಿಸ್ಟ್ರಿಗೇ ಒಂದು ದೊಪ್ಪ ಬುಕ್ ಇರುತ್ತೆ, ಪೊಲಿಟಿಕಲ್ ಸೈನ್ಸ್ಗೆ ಬೇರೆ ಬುಕ್ ಇರುತ್ತೆ, ಆ್ಯಂಡ್ ಜಿಯೋಗ್ರಫಿಗೆ ಬೇರೆ ಬುಕ್ ಇರುತ್ತೆ. ಸೊ ಹಾಗಾಗಿ ನೀವು ಫಸ್ಟು 6th to 10th ಸ್ಟ್ಯಾಂಡರ್ಡ್ ತನಕ ಮುಗಿಸ್ಕೊಂಡ್ಬಿಟ್ಟಿದ್ರೆ, ಈಗ ಆಲ್ರೆಡಿ ಮುಗಿಸ್ಕೊಂಡು ಎಲ್ಲ ರಿವಿಷನ್ ಮಾಡ್ಕೊಂಡಿದ್ರೆ, ಈಗ ನೀವು ಫಸ್ಟ್ PUC ಸೆಕೆಂಡ್ PUC ಬುಕ್ಸ್ನ ಓದೋದಕ್ಕೆ ರೆಡಿ ಇದ್ದರೆ, ಆ್ಯಂಡ್ ನಿಮಗೆ ನೋಟಿಫಿಕೇಶನ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲನೂ ನೀವು ಕ್ಲಿಯರ್ ಮಾಡ್ಕೊಬಿಡ್ತೀರಾ. ಸೊ ಹಾಗಾಗಿ ಫಸ್ಟು ಬೇಸಿಕ್ಸ್ನ ಮುಗಿಸ್ಕೊಳ್ಳಿ. ಓಕೆ, ಆ್ಯಂಡ್ ಥರ್ಡ್ ರೂಲ್, ಡೋಂಟ್ ಇಗ್ನೋರ್ ಪೇಪರ್ 1. ಸೊ ದಿಸ್ ಈಸ್ ದ ಗೇಮ್ ಚೇಂಜರ್. ಬಹಳಷ್ಟು ಜನ ತಮ್ಮ ಸಬ್ಜೆಕ್ಟನ್ನು ತುಂಬ ಚೆನ್ನಾಗಿ ಓದ್ತಾರೆ, ಬಟ್ ಪೇಪರ್ 1ನ ನೆಗ್ಲೆಕ್ಟ್ ಮಾಡ್ತಾರೆ. ಬಿಕಾಸ್ ಇದೇನೋ ಎಕ್ಸಾಮ್ಗೆ ನಾನು 20 days ಇದೆ ಅನ್ನಂಗೂ ಓದ್ಕೊಬಿಡ್ಬೋದು ಅಂತ. ಹಂಗೆ ಮಾಡಬೇಡಿ. GK ಆಗಿರ್ಬೋದು, ಕಂಪ್ಯೂಟರ್ ಸೈಕಾಲಜಿ ನಿಮ್ಮ ಮೆರಿಟ್ ಲಿಸ್ಟನ್ನು ಡಿಸೈಡ್ ಮಾಡ್ತಾ ಹೋಗುತ್ತೆ. ಸೊ ದಿನಕ್ಕೆ ಕನಿಷ್ಠ 2 ಗಂಟೆನಾದರೂ ನೀವು ಪೇಪರ್ 1ಗೆ ಅಂತ ಮೀಸಲಿಡಲೇಬೇಕಾಗುತ್ತೆ. ಆ್ಯಂಡ್ ರೂಲ್ ನಂಬರ್ 4 ಇಸ್ ಡಿಕೋಡ್ PYQs. ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಥವಾ ಕ್ವೆಶನ್ ಪೇಪರ್. ಹಳೆಯ HSTR ಮತ್ತು GPSTR ಕ್ವೆಶನ್ ಪೇಪರ್ಸ್ಗಳನ್ನ ತೊಗೊಂಡು ಅನಾಲಿಸಿಸ್ ಮಾಡಿ ಪ್ರಶ್ನೆಗಳು ಡೆಪ್ತಾಗಿ ಕೇಳ್ತಿದ್ದಾರಾ ಅಥವಾ ಡೈರೆಕ್ಟಾಗಿ ಕೇಳ್ತಿದ್ದಾರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಕ್ವೆಶನ್ ಪೇಪರ್ ಸಾಲ್ವ್ ಮಾಡದೇ ಇದ್ದರೆ ನಿಮ್ಮ ಪ್ರಿಪ್ರೇಷನ್ ಎಲ್ಲೋ ಒಂದು ಕಡೆ ಅಪೂರ್ಣ ಅಂತ ಅನಿಸುತ್ತೆ. ಯಾಕಂದರೆ ನಿಮಗೆ ಕ್ವೆಶನ್ ಪೇಪರ್ ಬಗ್ಗೆನೂ ಕೂಡ ಐಡಿಯಾ ಇರಬೇಕು, ಯಾವ ರೀತಿ ಕ್ವೆಶನ್ ಪೇಪರ್ ಮಾಡ್ತಾರೆ, ಹೆಂಗೆ ತೆಗಿತಾರೆ ಅಂತ ಗೊತ್ತು. HSTR ಕಾಲಾಗಿ 10 years ಮೇಲೆ ಆಯಿತು. ಸೊ ಬಹಳಷ್ಟು ಚೇಂಜಸ್ಗಳನ್ನ ತಂದಿರ್ತಾರೆ ಕ್ವೆಶನ್ ಪೇಪರ್ಸ್ನಲ್ಲಾಗಲಿ ಎಲ್ಲೇ ಆಗಲಿ. ಬಟ್ ಆದರೂ ಕೂಡ ನಮಗೆ ಒಂದು ಪ್ರೀವಿಯಸ್ ಇಯರ್ನ ಕ್ವೆಶನ್ ಪೇಪರ್ ಬಗ್ಗೆ ನಾಲೆಡ್ಜ್ ಇದ್ದೇ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನೀವು 10 ವರ್ಷ ಆಗಿದ್ರೂ ಪರವಾಗಿಲ್ಲ, ಆ ಕ್ವೆಶನ್ ಪೇಪರ್ನ ನಾವು ರಿವೈಸ್ ಮಾಡಬೇಕಾಗುತ್ತೆ. ಆ್ಯಂಡ್ ರೂಲ್ ನಂಬರ್ 5 ಲಾಸ್ಟ್ ಪಾಯಿಂಟ್, ದ ಪವರ್ ಆಫ್ ರಿವಿಷನ್. ನಮ್ಮ ಬ್ರೈನ್ ಸೂಪರ್ ಕಂಪ್ಯೂಟರ್ ಅಲ್ವಾ, ಓದಿದ್ದನ್ನು ಮರೆಯೋದು ಕಾಮನ್. ಇವತ್ತು ನೀವು ಓದ್ತೀರಾ ಅಂತ ಅಂದ್ಕೊಳ್ಳಿ, 2 days ಬಿಟ್ಟು ನೀವು ಅದೇ ಟಾಪಿಕ್ ಓದಿದ್ರೆ ನಿಮಗೆಲ್ಲೋ ಕನ್ಫ್ಯೂಷನ್ ಆಗುತ್ತೆ. ಈ ಥರ ನಾನು ಇದು ಓದಿದ್ನಾ ಅಂತ. ಅಥವಾ ಇವತ್ತು ನೀವು ಓದಿರೋದನ್ನ ಒಂದು ವಾರ ಬಿಟ್ಟು ನಿಮಗೆ ಯಾರಾದರೂ ಬಂದು ಕೇಳಿದಾಗ ಸಡನ್ನಾಗಿ ನಿಮ್ಗೆ ಆನ್ಸರ್ ಮಾಡೋಕ್ಕಾಗಿರಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಮರೆಯೋದು ಕಾಮನ್. ಸೊ 5+2 ಸ್ಟ್ರಾಟಜಿನ ನೀವು ಫಾಲೋ ಮಾಡಬೇಕಂದ್ರೆ ವಾರದಲ್ಲಿ 5 ದಿನ ಹೊಸ ವಿಷಯಗಳನ್ನು ಓದಿ, ಕೊನೆ 2 ದಿನ ಕೇವಲ ಓದಿದ್ದನ್ನು ರಿವಿಷನ್ ಮಾಡೋದಕ್ಕೆ ಮತ್ತು ಮಾಕ್ ಟೆಸ್ಟ್ಗಳನ್ನು ಬರೆಯೋದಕ್ಕೆ ನೀವು ಬಳಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ HSTR ಅಂತ ಬಂದಾಗ PG ಮತ್ತು TET ಕೇಳಲ್ಲ, ಯಾವುದೇ ಒಂದು PGನ ಕೇಳಲ್ಲ ಆ್ಯಂಡ್ TETನ ಕೇಳಲ್ಲ. ನೀವು ಅದ್ರ ಬಗ್ಗೆ ಆತಂಕಕ್ಕೆ ಒಳಗಾಗಬೇಡಿ, ಗೊಂದಲಕ್ಕೆ ಒಳಗಾಗಬೇಡಿ. ಯಾರೆಲ್ಲ ಡಿಗ್ರಿ ಪ್ಲಸ್ BEd ಮುಗಿಸ್ಕೊಂಡಿದ್ದೀರಾ ಅವರು ಆರಾಮಾಗಿ ನೀವು HSTR ಬಗ್ಗೆ ಫೋಕಸ್ ಮಾಡಿ. ಆ್ಯಂಡ್ ತುಂಬ ಜನ PSTR ಕಾಲ್ ಆಗಲ್ವಾ, PSTR ಸಂಖ್ಯೆ ಬಹಳ ಕಡಿಮೆ ಇದೆ ಅಂತಲೂ ಕೂಡ ಹೇಳ್ತೀರಾ, ಕಾಮೆಂಟ್ಸ್ಗಳನ್ನ ಮಾಡ್ತೀರಾ. ನಾನು ಅವ್ರಿಗೆಲ್ಲ ಹೇಳೋದಿಷ್ಟೇ, ನೀವು ಒಂದು ಎಕ್ಸಾಮ್ಗೆ ಓದ್ತಿದ್ದೀರಾ ಅಂತಂದಾಗ ನಿಮಗೆ ಪೋಸ್ಟ್ಗಳ ಬಗ್ಗೆ ಯಾಕೆ ನೀವು ತಲೆ ಕೆಡಿಸ್ಕೋತೀರಾ? ಸೊ ನೀವು ಎಕ್ಸಾಮ್ ಕಾಲ್ ಆಗ್ತಿದೆ ಅಂತ ಅಂದಿದ ತಕ್ಷಣ ಆ ಒಂದು ಎಕ್ಸಾಮಲ್ಲಿ ಆ ಒಂದು ಪೋಸ್ಟ್ ನನಗೆ ಮೀಸಲು ಇದ್ದೇ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ನೀವು ಯಾಕೆ ಓದಲ್ಲ? ನೀವು ಪೋಸ್ಟ್ಗಳ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಬಿಕಾಸ್ ನೀವು ಯಾವುದೋ ಒಂದು ಎಕ್ಸಾಮ್ಗೆ ಓದ್ತಿದ್ದೀರಾ ಅಂತಂದಾಗ ನಾನು ಆ ಹುದ್ದೆನ ಪಡ್ಕೊತೀನಿ ಅನ್ನೋಂಥ ಕಾನ್ಫಿಡೆನ್ಸಿಂದ ನೀವು ಓದಿದ್ರೆ ನಿಮಗೆ ಪೋಸ್ಟ್ಗಳ ಸಂಖ್ಯೆ ಮ್ಯಾಟ್ರ್ ಆಗಲ್ಲ.
ಸೊ ಕೊನೆಯದಾಗಿ ಒಂದು ಮಾತೇನಪ್ಪ ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಆದಮೇಲೆ ಬುಕ್ಸ್ ತೊಗೊಂಡು ಓದೋದಕ್ಕೆ ಕೂತ್ಕೊಳ್ಳೋರು ಕೇವಲ ಕಾಂಪಿಟೇಟರ್ಸ್ ಆಗಿನೇ ಉಳಿತಾರೆ. ಅದೇ ನೋಟಿಫಿಕೇಶನ್ಗಿಂತ ಮುಂಚೆನೇ ತಮ್ಮ ಸಿಲೆಬಸ್ನ ಕಂಪ್ಲೀಟ್ ಮಾಡಿ ರಿವಿಷನ್ ಮೂಡ್ನಲ್ಲಿ ಇರೋರು ಫ್ಯೂಚರ್ನಲ್ಲಿ ಟೀಚರ್ಸ್ ಆಗ್ತಾರೆ. ಸೊ ಹುದ್ದೆಗಳ ಸಂಖ್ಯೆ ಎಷ್ಟೇ ಇರಲಿ, ಕಾಂಪಿಟೇಷನ್ ಎಷ್ಟೇ ಇರಲಿ, ನಿಮ್ಮ ಸಿದ್ಧತೆ 100ಕ್ಕೆ 100ರಷ್ಟು ಸ್ಟ್ರಾಂಗ್ ಆಗಿದ್ದರೆ ಯಶಸ್ಸು ನಿಮ್ಮದೇ ಆಗುತ್ತೆ. ಸೊ ಗೊಂದಲಗಳನ್ನು ಬಿಡಿ, ಇವತ್ತಿಂದಲೇ ನಿಮ್ಮ ಸ್ಟಡಿ ರೂಮ್ಗೆ ಸೇರ್ಕೊಳ್ಳಿ. ಆ್ಯಂಡ್ ನಾ ಬೆಳಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಗೆಸ್ಟ್ ಟೀಚರ್ ಆಗಿ ಹೋಗಬೇಕಾ ಅಥವಾ ಬೇಡವಾ ಅಂತ. ಆ ವಿಡಿಯೋನ ನೀಟಾಗಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾನು ಅದರಲ್ಲಿ ಏನು ಹೇಳಿದ್ದೀನಿ ಅನ್ನೋದನ್ನು ಕೂಡ ಅರ್ಥ ಆಗುತ್ತೆ ಈಸಿಯಾಗಿ. ಬಟ್ ತುಂಬ ಜನ ಆ ವಿಡಿಯೋನ ನೋಡಿರಲ್ಲ, ಮತ್ತೆ ಏನು ಮಾಡಬೇಕು ಅಂತ ಕಾಮೆಂಟ್ಗಳನ್ನ ಹಾಕಿದ್ದೀರಾ. ನಿಮಗೆ 8 ನಿಮಿಷ ಟೈಮ್ ಇಲ್ಲ ಅಂತಂದರೆ ಫಾಸ್ಟ್ ಮೂಡಲ್ಲಿ ಇಟ್ಕೊಂಡು 4 ನಿಮಿಷಕ್ಕೆ ಇಳಿಸ್ಕೊಂಡು ಆ ವಿಡಿಯೋನ ನೋಡಿ ನೀಟಾಗಿ ಎಲ್ಲನೂ ಹೇಳಿರ್ತೀನಿ. ಓಕೆ, ಸೊ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ HSTR ಪೇಪರ್ 1ಗೆ ಯಾವುದು ಬೆಸ್ಟ್ ಬುಕ್ ಓದಬೇಕು ಅಂತ ಡೀಟೇಲ್ಡ್ ವಿಡಿಯೋ ಬೇಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.